ಬಿ ಖಾತೆಯಿಂದ ಎ ಖಾತೆಯನ್ನ ಬದಲಾವಣೆ ಮಾಡಿಕೊಡೋದಕ್ಕೆ ಲಂಚ ಕೊಡಬೇಕಾ? ಕರ್ತವ್ಯನಿರತ ಅಧಿಕಾರಿಯಿಂದ ಲಂಚದ ಬೇಡಿಕೆ ಇಟ್ಟಂತಹ ಆರೋಪ ಕೇಳಿಬಂದಿದೆ. ಬಿ ಖಾತೆಯನ್ನ ಎ ಖಾತೆಯಾಗಿ ಪರಿವರ್ತಿಸಲು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದರೆ ತಿಂಗಳುಗಳು ಕಳೆದರೂ ಕೂಡ ಅರ್ಜಿ ವಿಲೇವಾರಿ ಆಗಿರಲಿಲ್ಲ. ಹಾಗಾಗಿ ಅದನ್ನ ಕೇಳೋದಕ್ಕೆ ಅಂತ ಹೋದಾಗ ಅಧಿಕಾರಿಯೊಬ್ಬರು ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪ ಇದೆ. ಲಂಚ ಯಾಕೆ ಕೇಳ್ತಿದ್ದೀರಾ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆನ್ನುವಂತಹ ಆರೋಪವನ್ನ ಮಾಡಲಾಗ್ತಾ ಇದೆ. ಜಂಟಿ ಆಯುಕ್ತರಿಂದ ಖಾತೆ ಪರಿವರ್ತನೆಯ ಅರ್ಜಿ ಅದಾದ ನಂತರ ರಿಜೆಕ್ಟ್ ಕೂಡ ಆಗಿದೆ ಎನ್ನುವಂತಹ ಮಾಹಿತಿ ಇದೆ. ರಾಜರಾಜೇಶ್ವರಿ ನಗರದ ಜಿಬಿಎ ಕಚೇರಿ ಅಧಿಕಾರಿಗಳ ಮೇಲೆ ಇದೀಗ ಲಂಚ ಕೇಳಿರುವಂತಹ ಆರೋಪ ಇದೆ. ಬಿ ಖಾತೆಯಿಂದ ಎ ಖಾತೆಯನ್ನ ಮಾಡಿಕೊಡೋದಕ್ಕೆ ಅಂತ ಅರ್ಜಿ ಸಲ್ಲಿಕೆಯನ್ನ ಮಾಡಲಾಗಿತ್ತು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಬಿ ಖಾತೆಯಿಂದ ಎ ಖಾತೆಗೆ ಬದಲಾವಣೆ ಮಾಡಿಸ್ಕೊಳ್ಬೇಕು ಅಂತ ರಾಜ್ಯ ಸರ್ಕಾರವೇ ಹೇಳಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಕೂಡ ಇದು. ಆದ್ರೆ ಖಾತೆ ಬದಲಾವಣೆ ಮಾಡಿಸ್ಕೊಳ್ಳೋದಕ್ಕೆ ಲಂಚ ಕೊಡಬೇಕಾ? ಅದನ್ನ ಪ್ರಶ್ನಿಸಿದ್ರೆ ಅಧಿಕಾರಿಗಳು ಈ ರೀತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎನ್ನುವಂತಹ ಆರೋಪ ಇದೆ. ಏನ್ ಹೇಳ್ತಿದ್ದಾರೆ ಅರ್ಜಿದಾರರು ಭರತ್? ಪ್ರತೀಕ್ಷಾ, ನೀವ್ ಹೇಳಿದ್ದು ನಿಜ. ಅಂದ್ರೆ ಸರ್ಕಾರದ ಒಂದು ಮಹತ್ವದ ಯೋಜನೆ ಇದು. ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಆಗೋದಕ್ಕೆ ಸರ್ಕಾರನೇ ಖುದ್ದು ಆಸ್ತಿದಾರರಿಗೆ ಒಂದು ಆಹ್ವಾನವನ್ನ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ಎಲ್ಲ ಜಿಬಿಎ ವ್ಯಾಪ್ತಿಯಲ್ಲಿರುವಂತಹ ಕಚೇರಿಗಳಲ್ಲಿ ಇದನ್ನ ಗ್ರಾಹಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಬೇಕಾಗಿರುವಂತಹ ಕರ್ತವ್ಯ ಇದೆ. ಜೊತೆಗೆ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು, ಯಾವುದೇ ₹1 ಕೂಡ ಲಂಚ ಪಡೆಯುವಾಗಿಲ್ಲ ಅಧಿಕಾರಿಗಳಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಜರಾಜೇಶ್ವರಿ ನಗರದ ಜಿಬಿಎ ಕಚೇರಿಯಲ್ಲಿ 20,000ದಿಂದ ₹40,000 ಒಂದು ಲಂಚದ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದಂಪತಿ ಹೋಗಿ ಕಚೇರಿಯಲ್ಲಿ ನಾವು ಮೇ ತಿಂಗಳಲ್ಲಿ ಅರ್ಜಿಯನ್ನ ಹಾಕಿದೀವಿ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಆಗೋದಕ್ಕೆ. ಇದುವರೆಗೂ ಕೂಡ ಅರ್ಜಿ ಮೂನೇ ಆಗ್ಲಿಲ್ಲ. ಅರ್ಜಿ ಇದೇವರೆಗೂ ಕೂಡ ವಿಲೇವಾರಿ ಆಗ್ಲೇ ಇಲ್ಲ. ಯಾಕೆ ಅಂತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ನೀವು ದುಡ್ಡು ಕೊಡ್ಬೇಕಾಗತ್ತೆ, 20,000ದಿಂದ ₹40,000 ಕೊಡ್ಬೇಕಾಗತ್ತೆ. ಆ ದುಡ್ಡಲ್ಲಿ ಜಂಟಿ ಆಯುಕ್ತರಿಗೂ ಕೂಡ ನಾವು ಪಾಲನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ನೀವು ದುಡ್ಡು ಕೊಡ್ತಾ ಇಲ್ಲ, ಅದಕ್ಕೆ ನಾವು ಮೂವ್ ಮಾಡ್ತಾ ಇಲ್ಲ ಫೈಲ್ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಜೊತೆಗೆ ಅಲ್ಲಿ ಮಧ್ಯವರ್ತಿಗಳನ್ನ ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಸರ್ಕಾರಿ ಉದ್ಯೋಗಿ ಅಲ್ಲದಂತಹ ವ್ಯಕ್ತಿಗಳು ಕೂಡ ಜಿಬಿಎ ಕಚೇರಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ, ಈ ದುಡ್ಡಿನ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಆ ದಂಪತಿಗಳು ಪ್ರಶ್ನೆ ಮಾಡ್ತಾರೆ, ಯಾಕೆ ಲಂಚ ಕೊಡಬೇಕು ನಾವು ಅಂತ ಕೇಳಿದಾಗ ಅವಾಚ್ಯ ಪದಗಳಿಂದ ನಿಂದಿಸಿರುವಂತಹ ಆರೋಪವನ್ನ ಕೂಡ ಕೇಳಿ ಬರ್ತಾ ಇದೆ. ಯಾವಾಗ ಈ ವಿಡಿಯೋ ಅಂದ್ರೆ ಈ ಒಂದು ಹಲ್ಲೆ ಮಾಡುವಂತ ವಿಚಾರವನ್ನ ಜೊತೆಗೆ ಲಂಚ ಕೇಳುವಂತ ವಿಚಾರವನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗುತ್ತೆ. ಅದಾದ ಬಳಿಕ ಮೇ 6ನೇ ತಾರೀಕು ಇನ್ಸಿಡೆಂಟ್ ನಡೆಯುತ್ತೆ. ಮೇ 6ನೇ ತಾರೀಕು ಸಂಜೆ 7:40 ಅಂದ್ರೆ ರಾತ್ರಿ 7:40 ಅವರ ಅರ್ಜಿ ತಿರಸ್ಕಾರ ಆಗುತ್ತೆ. ಅಂದ್ರೆ ಬೆಳಗ್ಗೆ ಯಾವಾಗ ಅವರು ಜಿಬಿಎ ಕಚೇರಿಗೆ ಹೋಗಿ ಗಲಾಟೆ ಮಾಡ್ತಾರೆ, ನಮ್ಮ ಅರ್ಜಿ ವಿಲೇವಾರಿ ಆಗಿಲ್ಲ, ನಮ್ಮ ಅರ್ಜಿ ಇನ್ನು ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ ಆಗಿಲ್ಲ ಅಂತ ಕೇಳ್ತಾರೆ. ಆದ್ರೆ ಸಂಜೆ ಜಂಟಿ ಆಯುಕ್ತರಿಂದ ಆ ಅರ್ಜಿ ತಿರಸ್ಕಾರ ಆಗುತ್ತೆ. ಅದನ್ನು ಕೂಡ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮೇ ತಿಂಗಳಲ್ಲಿ ಅರ್ಜಿ ಹಾಕಿದ್ರು, ಇದುವರೆಗೂ ಕೂಡ ನಮ್ಮ ಅರ್ಜಿಯನ್ನ ವಿಲೇವಾರಿ ಮಾಡಿಲ್ಲ, ನಾವು ದಾಖಲೆಗಳನ್ನೆಲ್ಲ ಕೊಟ್ಟಿದ್ದೇವೆ, ನ್ಯಾಯಯುತವಾಗಿ ನಾವು ಕೇಳ್ತಾ ಇದೀವಿ, ಆದ್ರೆ ಇವರು ಲಂಚದ ಬೇಡಿಕೆಯನ್ನ ಇಟ್ಕೊಂಡು ಈ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ವಿಡಿಯೋವನ್ನ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿರುವಂತದ್ದು. ಜೊತೆಗೆ ಬೆಳಗ್ಗೆ ಹೋಗಿ ಜಿಬಿಎ ಕಚೇರಿಯಲ್ಲಿ ಗಲಾಟೆ ಮಾಡಿದ್ದಕ್ಕೆ ರಾತ್ರಿ ಇದ್ದಕ್ಕಿದ್ದಂತೆ ಅವರ ಅರ್ಜಿ ತಿರಸ್ಕಾರ ಆಗುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಜಿಬಿಎ ಅಧಿಕಾರಿಗಳು, ಜಿಬಿಎ ಸಿಬ್ಬಂದಿಗಳು ದಲ್ಲಾಳಿಗಳ ಜೊತೆಲಿ ಮಧ್ಯವರ್ತಿಗಳ ಜೊತೆಲಿ ಇನ್ವಾಲ್ವ್ ಆಗಿ ಗ್ರಾಹಕರಿಂದ ಅಥವಾ ಆಸ್ತಿದಾರರಿಂದ ಈ ರೀತಿಯಾಗಿ ಲಂಚವನ್ನ ಪಡಿತಾ ಇರುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರಾಗಲಿ ಅಥವಾ ಸ್ವತಃ ಡಿ ಕೆ ಶಿವಕುಮಾರ್ ಅವರಾಗಲಿ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಅವರು ಅಧಿಕಾರ ವಹಿಸಿಕೊಂಡ ನಂತರ ಕಡಾಖಂಡಿತವಾಗಿ ಹೇಳಿದ್ರು, ₹1 ಕೂಡ ಸರ್ಕಾರಿ ಅಧಿಕಾರಿಗಳು ಲಂಚವನ್ನ ಪಡಿಬಾರದು, ಆನ್ ಟೈಮ್ ಅಲ್ಲಿ ಬಂದು ಡ್ಯೂಟಿ ಮಾಡಬೇಕು 10 ಗಂಟೆಗೆ ಕಚೇರಿಗೆ ಅಂತ. ಆದ್ರೆ ಯಾವುದು ಕೂಡ ನಡೀತಾ ಇಲ್ಲ. ಒಂದ್ ಕಡೆ ಲಂಚದ ಒಂದು ಬೇಡಿಕೆ ಇಡುವಂತ ಕೆಲಸಗಳು ಮುಂದುವರಿತಾನೆ ಇದೆ, ಇನ್ನೊಂದು ನಿರ್ಲಕ್ಷ್ಯ ಗ್ರಾಹಕರ ಜೊತೆಲಿ ಸರಿಯಾಗಿ ವರ್ತನೆ ಮಾಡದಿರುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾನೆ ಇದೆ. ಹಾಗಾಗಿ ಸರ್ಕಾರ ಅಥವಾ ಬೆಂಗಳೂರು ಅಭಿವೃದ್ಧಿ ಸಚಿವರು ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಅಂತ ಹೇಳಿ ಸಾರ್ವಜನಿಕರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪ್ರತೀಕ್ಷಾ, ಥ್ಯಾಂಕ್ ಯು ಭರತ್ ತಮ್ಮೆಲ್ಲ ಡೀಟೇಲ್ಸ್ಗೆ.